ನಕ್ಸಲ್ ವಿಕ್ರಮ್ ಗೌಡನನ್ನ ನಕಲಿ ಎನ್ಕೌಂಟರ್ನಲ್ಲಿ ಹತ್ಯೆ ಮಾಡಿಲ್ಲ, ಇದು ಆರೋಪ ಸುಳ್ಳು. ನಕ್ಸಲರು ಮತ್ತು ಎಎನ್ಎಫ್ ಮಧ್ಯೆ ನಡೆದ ಗುಂಡಿನ ಚಕಮಕಿಯಲ್ಲಿ ವಿಕ್ರಮ್ ಗೌಡ ಮೃತಪಟ್ಟಿದ್ದಾರೆ ಎಂದು ಆಂತರಿಕ ಭದ್ರತಾ ವಿಭಾಗದ ಡಿಜಿಪಿ ಪ್ರಣಬ್ ಮೊಹಂತಿ ತಿಳಿಸಿದ್ದಾರೆ. ಹೆಬ್ರಿ ಪೊಲೀಸ್ ಠಾಣೆಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದರು. ಎನ್ಕೌಂಟರ್ ಬಗ್ಗೆ ಯಾವುದೇ ಸಂಶಯ ಬೇಡ, ಎಎನ್ಎಫ್ ಸಿಬ್ಬಂದಿ ತಮ್ಮ ಆತ್ಮರಕ್ಷಣೆಗಾಗಿ ನಡೆಸಿದ ದಾಳಿ ಇದಾಗಿದೆ ಹೊರತು ಪೂರ್ವ ನಿಯೋಜಿತ ಅಲ್ಲ ಎಂದರು. ಮೃತಪಟ್ಟಿರುವುದು ವಿಕ್ರಮ್ ಗೌಡ ಅಲ್ಲ ಎಂದು ಹೇಳ್ತಾ ಇರುವುದು ತಪ್ಪು. ಯಾಕೆಂದ್ರೆ ಈಗಾಗಲೇ ಅವನ ಮೃತದೇಹವನ್ನ ಅವನ ಮನೆಯವರು ಗುರುತಿಸಿ ಸ್ವೀಕರಿಸಿ ಅಂತ್ಯ ಸಂಸ್ಕಾರ ನೆರವೇರಿಸಿದ್ದಾರೆ ಎಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಬಾಡಿ ತಗೊಂಡೋಗಿ ರೆಸನ್ ಮಾಡಿದ್ದಾರೆ. ಆ ಪ್ರಶ್ನೆ ಬರಲ್ಲ. ಅವರೇ ವಿಕ್ರಮ್ ಗೌಡ ಅಂತ. ಎನ್ಕೌಂಟರ್ ಸುಳ್ಳು, ಅದು ಎನ್ಕೌಂಟರ್ ಇಸ್ ಎಕ್ಸ್ಚೇಂಜ್ ಆಫ್ ಫೈರ್ ಇಸ್ ಜೆನ್ಯೂನ್. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಎಕ್ಸ್ಚೇಂಜ್ ಆಫ್ ಫೈರ್ ಇರಲಿ, ಎನ್ಕೌಂಟರ್ ಇರಲಿ, ಕೌಂಟಿಂಗ್ ಇರಲಿ, ನಾವೆಲ್ಲ ಮಾಡ್ತಾ ಇದ್ವಿ ಭದ್ರತೆಗೋಸ್ಕರ. ಅವ್ರಿಗೆ ಏನ್ is to get to legal conclusion. ಯಾವ್ದು ಕೇಸ್ ಆಗಿದೆ, ಏನಾಗಿದೆ, ಅದಕ್ಕೋಸ್ಕರ ಸರೆಂಡರ್ ಮಾಡಲಿಕ್ಕೆ ಆ ಪಾಲಿಸಿ ಇದೆ. ನಮ್ಮ ರಿಹ್ಯಾಬಿಲಿಟೇಷನ್ ಕರ್ನಾಟಕ ಗವರ್ಮೆಂಟ್ ಅದಕ್ಕೆ ನಾವು ಜೋರ್ ಕೊಡ್ತಾ ಇದ್ದೀವಿ, ಅದರ ಮೇಲೆ ಎಂಫಸಿಸ್ ಕೊಡ್ತಾ ಇದ್ದೀವಿ. ದಟ್ ಈಸ್ ದಿ ಮೇನ್ ಟಾಪಿಕ್ ಆಫ್ ದಿಸ್. ಅಂಡ್ ಅದು ನಮ್ಮ ಹತ್ರ ಫೋಟೋ ಬೇರೆ ಇದೆ, ಅಷ್ಟು ರೀಸೆಂಟ್ ಆಗಿ ಇಲ್ಲ, ರೀಸೆಂಟ್ ಫೋಟೋಸ್ ಅದಾವ. ವೆರಿ ಕ್ಯಾನ್ ಬಿ ಐಡೆಂಟಿಫೈಡ್. ಅಂಡ್ ಎಎನ್ಎಫ್ ಹ್ಯಾಸ್ ಬಿನ್ ಆನ್ ದಿಸ್ ಜಾಬ್ ಫಾರ್ ಲಾಸ್ಟ್ 10 ವರ್ಷದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಮ್ಗೆ ಗೊತ್ತದು ಯಾರು ಏನು ಅಂತ. ಎಲ್ಲರೂ ಯೂತ್ ಬಗ್ಗೆ ಫೋಟೋ ಬಗ್ಗೆ ಬಿಡಿ, ಬೇರೆ ಎಲ್ಲರೂ ಯಾರ್ಯಾರಿದ್ದಾರೆ ಅವತ್ತು ಐಡೆಂಟಿಟಿ ನಮ್ಮ ಹತ್ರ ಇದೆ. ಆಲ್ ಅವರ್ ಏನ ಪೀಪಲ್ ಆರ್ ವೆಲ್ ಟ್ರೈನ್ಡ್ ಇನ್ ದಟ್, ವೆಲ್ ಎಜುಕೇಟೆಡ್.